ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಘರ್ಷಣೆ ಆಗಿತ್ತು. ಫೈರಿಂಗ್ ಕೇಸ್ ಸಂಬಂಧ ಶಾಸಕ ನಾರಾ ಭರತ್ ರೆಡ್ಡಿ ಮೇಲೂ ಕೂಡ ಫೈರಿಂಗ್ ನಡೆದಿತ್ತಾ ಎನ್ನುವ ಅನುಮಾನ ಈಗ ಗೋಚರವಾಗ್ತಾ ಇದೆ. ಕೇವಲ ಜನಾರ್ದನ ರೆಡ್ಡಿಯ ಮನೆ ಅಥವಾ ಜನಾರ್ದನ ರೆಡ್ಡಿಯನ್ನ ಟಾರ್ಗೆಟ್ ಮಾಡಿ ದಾಳಿ ನಡೆದಿತ್ತು ಅಂತ ಹೇಳಲಾಗ್ತಾ ಇತ್ತಲ್ಲ, ಈಗ ನಾರಾ ಭರತ್ ರೆಡ್ಡಿ ಮೇಲೂ ಕೂಡ ಫೈರಿಂಗ್ ಆಗಿತ್ತಾ ಅಥವಾ ಆ ಯತ್ನ ನಡೆದಿತ್ತಾ? ಅವತ್ತು ಭರತ್ ರೆಡ್ಡಿ ನಿಂತಿದ್ದ ಜಾಗದಲ್ಲೇ ಒಂದು ಬುಲೆಟ್ ಪತ್ತೆಯಾಗಿದೆ. ಭರತ್ ರೆಡ್ಡಿ ಮೇಲೂ ಫೈರಿಂಗ್ ನಡೆದಿರುವ ಬಗ್ಗೆ ಶಂಕೆ ಇದೆ. ಬಾಂಬ್ ನಿಷ್ಕ್ರಿಯ ದಳದ ಶೋಧದ ವೇಳೆ ಸಿಕ್ಕ ಬುಲೆಟ್ ಅದು ಇವತ್ತು ಸಿಕ್ಕಿದೆ. ಅದರ ಸೈಜ್ ಎಷ್ಟಿದೆ ಅಂತ ಹೇಳಿದ್ರೆ 9 mm ಇರುವಂಥ ಬುಲೆಟ್ ಪತ್ತೆ ಹಚ್ಚಿದ್ದಾರೆ ಬಾಂಬ್ ನಿಷ್ಕ್ರಿಯ ದಳ. ಶಾಸಕ ಜನಾರ್ದನ ರೆಡ್ಡಿ ಮನೆ ಮುಂದೆ ಬುಲೆಟ್ ಪತ್ತೆಯಾಗಿದೆ. ಬಳ್ಳಾರಿಯ ಅಹಂಬಾವಿಯಲ್ಲಿರುವಂಥ ಶಾಸಕ ಜನಾರ್ದನ ರೆಡ್ಡಿಯ ಮನೆ ಅದು. ಬುಲೆಟ್ ಪತ್ತೆಯಾದಂಥ ಸ್ಥಳ ಅದು. ಈಗ ಆ ಸ್ಥಳವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ರಸ್ತೆಗಿರುವಂಥ ಬ್ಯಾರಿಕೇಡ್ನಿಂದ ಅಳತೆ ಮಾಡ್ತಾ ಇದ್ದಾರೆ, ಎಷ್ಟು ದೂರದಲ್ಲಿ ಬಿದ್ದಿದೆ ಅಂತ ಹೇಳಿ, ಬುಲೆಟ್ ಎಷ್ಟು ದೂರದಿಂದ ಹಾರಿದೆ ಅಂತ ಹೇಳಿ. ಅಧಿಕಾರಿಗಳು ಅಳತೆ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಂತ್ರಗಳನ್ನು ಬಳಸಿಕೊಂಡು ಶೋಧವನ್ನು ಕೂಡ ನಡೆಸಿದ್ದಾರೆ ಅಧಿಕಾರಿಗಳು. ಜನಾರ್ದನ ರೆಡ್ಡಿ ಮನೆಯ ಕಡೆಯಿಂದಲೂ ಕೂಡ, ಯಾಕಂತ ಹೇಳಿದ್ರೆ ಈ ಮಾತನ್ನು ಭರತ್ ರೆಡ್ಡಿ ಹೇಳಿದರು. ಒಂದು ವಿಡಿಯೋ ಕೂಡ ಭರತ್ ರೆಡ್ಡಿ ರಿಲೀಸ್ ಮಾಡಿದರು. ಶಾಸಕ ಜನಾರ್ದನ ರೆಡ್ಡಿ ಮನೆಯ ಮೇಲಿಂದಲೂ ಕೂಡ ಒಬ್ಬ ವ್ಯಕ್ತಿ ದಾಳಿ ಮಾಡ್ತಾ ಇದ್ದ ಅಂತ ಹೇಳಿ. ಇದೀಗ ಅದು ಸತ್ಯವಾ ಸುಳ್ಳ ಗೊತ್ತಿಲ್ಲ, ಬಟ್ ಅದಕ್ಕೆ ಪೂರಕವಾದ ರೀತಿಯಲ್ಲಿಯೇ ಬುಲೆಟ್ ಪತ್ತೆಯಾಗಿದೆ. ಮೆಜರ್ಮೆಂಟ್ ಮಾಡಿದ್ದಾರೆ ಟೇಪ್ ಹಿಡಿದು, ರಸ್ತೆಯಿಂದ ಎಷ್ಟು ದೂರ ಇದೆ, ಎಷ್ಟು ದೂರದಿಂದ ಈ ಬುಲೆಟ್ ಹಾರಿದೆ. ನಿಜಕ್ಕೂ ಕೂಡ ನಾರಾ ಭರತ್ ರೆಡ್ಡಿ ಹೇಳುವ ರೀತಿಯಲ್ಲಿ ಶಾಸಕ ಜನಾರ್ದನ ರೆಡ್ಡಿ ನಿವಾಸದ ಮೇಲಿನಿಂದ ಅದು ಬುಲೆಟನ್ನು ಹಾರಿಸಲಾಯಿತಾ ಅಥವಾ ಅತ್ಯಂತ ಸಮೀಪದಿಂದ ಈ ಬುಲೆಟನ್ನು ಹಾರಿಸಲಾಗಿದೆಯಾ? ಹೀಗೆ ಅದನ್ನು ಪತ್ತೆ ಹಚ್ಚುವಂಥ ಕೆಲಸದಲ್ಲಿ ಅಧಿಕಾರಿಗಳು ಮುಂದಾಗಿದ್ದಾರೆ.